ಅದು ನನ್ನ ತಂಗಿ ಹೇಳಿದ್ದು ಒಂದು 10:30 11 ಗಂಟೆಗೆ ಆಯಿತು. ಹಿಂಗೆ ಲೈನ್ ಏನೋ ಇದಾಗಿ ಟಚ್ ಆಗಿ ಕಂಬದಿಂದ ಬಿದ್ದು ತಲೆಗೇಟಾಯಿತೆ ಅಂತ ಅಂದರು. ಆ ತಕ್ಷಣ ನನಗೆ ಹೇಳ್ತಿದ್ದಂಗೆ ನಾನು ಊರಿಂದ ಹೊರಟೆ. ಇಲ್ಲಿ ಬಂದು ನೋಡೋದಕ್ಕೆ ಡಾಕ್ಟ್ರು ಏನಾದರೂ ಇವರೆಲ್ಲ KBರೆಲ್ಲ ತುಂಬ ರೆಸ್ಪಾನ್ಸ್ ಕೊಟ್ಟರು. ಬೆಳಗಿಂದ ಸಿಬ್ಬಂದಿ ಎಲ್ಲ ಐತೆ, ಹಂಗಾಗಿ ಆ ಸಿಬ್ಬಂದಿನ ಸಮಸ್ಯೆ ಇದ್ದರೆ ನಿಮಗೆ ಮಾಹಿತಿ ಹೇಳಿವ. ಅವ್ರು ಬೆಳಗಿಂದಲೂ ಸತತವಾಗಿ ಕೇರ್ ತಗೊಂಡು ನೋಡ್ತಾವ್ರೆ. ತಲೆಗೆ ಏಟಾಯ್ತಲ್ಲ, ಅದೇನು ಆಪ್ರೇಷನ್ ಆಗಿ ಡಾಕ್ಟ್ರ್ ಏನಂದ್ರು 4 ಗಂಟೆಯಲ್ಲಿ ಅವರು KB ಸಿಬ್ಬಂದಿ ಎಲ್ಲ ಇತ್ತು, ಬಂದು ಅವ್ರ ಮುಂದೆ ಎಲ್ಲ ಹೇಳಿದರು ಅದು ಆಪ್ರೇಷನ್ ಇದಾಗೈತೆ. ಈಗ ಅವರು ಆಪ್ರೇಷನ್ ಆಗಿ ಕೋಮಾಟ್ ಇದರಲ್ಲಿ ಹೋಗಿದ್ದಾರೆ. ಅದು ಮೆದುಳಿಗೆ ಇದಾಗಿ ಮೆದುಳು ಸ್ವಲ್ಪ ಊದ್ಕಣ್ಣಗೆ ಇದಾಗತ್ತೆ. ಅದನ್ನು ಟ್ರೀಟ್ಮೆಂಟ್ ಮಾಡ್ತಾವ್ರೆ. ಟ್ರೀಟ್ಮೆಂಟಲ್ಲಿ ಬೆಳಗ್ಗೆ ನೋಡಿ ಮಾಹಿತಿ ಇನ್ನೊಂದು ಹೇಳ್ತೀವಿ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾರೆ ಇವರು ಅಲ್ಲೇ ಸುಮಾರು ಒಂದು 30 ವರ್ಷದಿಂದ ಡಬಲ ಮಾಡ್ತಾವ್ರೆ. ಹಾಂ, ನನಗೆ 11 ಗಂಟೆಯಲ್ಲಿ ನಮ್ಮ ತಂಗಿ ಫೋನ್ ಮಾಡಿದರು. ನಾನು ಆಗಲೇ ಊರಿಂದ ಹೊಂಟೆ, ನಾವು ಜಡೆ ಮೈಸೂರಿದ್ದರು. ಅಲ್ಲಿಂದ ಹೊಂಟು ಬರೋದಕ್ಕೆ ಲೇಟ್ ಆಯಿತು. ಅಷ್ಟೊತ್ತಿಗೆಲ್ಲ ಆಪ್ರೇಷನ್ ಆಯಿತು. ಆಮೇಲೆ 4 ಗಂಟೆಲೇನೋ ಡಾಕ್ಟ್ರು ಈ ಥರ ಬಂದು ಆಚೆಗೆ ಬಂದು ಹೇಳಿದರು. ಲೈನಿಂದು ಹೇಳಿಲ್ಲ. ನನ್ನ ತಂಗಿ ಹೇಳಿದ್ದೇನು ಅಂದರೆ ಲೈನು ಮೇಲ್ಗಡೆ ವರ್ಕ್ ಮಾಡುವಾಗ ಲೈನ್ ಟಚ್ ಆಗಿ ಕೆಳಗೆ ಬಿತ್ತು ಅಂತ ಮಾಹಿತಿ ಹೇಳಿದರು. ಇಲ್ಲ, ಮದುವೆಯಾಗಿ ಈಗ 3 ವರ್ಷ ತುಂಬ 4 ನಡೀತಾ ಇದೆ, ಮಕ್ಕಳೇನಿಲ್ಲ. ಅದೇ ಡಾಕ್ಟ್ರು ನಾಳೆ ಫೈನಲ್ ಹೇಳ್ತೀವಿ. ಈಗ ಆಪ್ರೇಷನ್ ಎಲ್ಲ ಮಾಡಿ ಟ್ರೀಟ್ಮೆಂಟಲ್ಲ ಅವರೇ. ಈ ಮೆದುಳಿಂದೊಂದು ಸ್ವಲ್ಪ ಊತ ಬಂದೈತೆ, ಅದು ನೋಡ್ಕೊಂಡು ನಾಳೆ ಏನಾಗುತ್ತೆ ಟ್ರೀಟ್ಮೆಂಟ್ ನೋಡಿ ಹೇಳ್ತೀವಿ. ಸ್ವಲ್ಪ ಕ್ಯೂರ್ ಆಗುತ್ತೆ ಅಂತ ಡಾಕ್ಟ್ರು. ಅದು ಮಾಹಿತಿ ಅದು ನನಗೆ ಗೊತ್ತಿಲ್ಲ. ಫೋನ್ ಮಾಡಿದ ಮಾತ್ರ ತಕ್ಷಣ ಬಂದೆ. ಈಗ 5 ಗಂಟೆಗೆ ನೋಡೋಕೆ ಬಿಟ್ಟರು. ನೋಡ್ಕೊಂಬಂದು ಅವರು ಈಗ ಅವ್ರಿಗೆ ಡಾಕ್ಟ್ರು ಹೇಳಿದ್ರು ಹೋಗಿ ನೋಡ್ಬೇಕಷ್ಟೇ, ಅವ್ರನ್ನೇನು ಮಾತಾಡ್ಸಂಗಿಲ್ಲ, ಏನಿಲ್ಲ, ಅವ್ರನ್ನ ಫ್ರೀಯಾಗಿ ಬಿಟ್ಬಿಡ್ಬೇಕು. ಟ್ರೀಟ್ಮೆಂಟಲ್ಲಿ ಅವರೇ, ಹಾಗಾಗಿ ಅವ್ರನ್ನ ಮಾತಾಡಿಸ್ಬಾರ್ದು ಅಂತ ಡಾಕ್ಟ್ರು ಹೇಳಿದರು. ನಮ್ಮ ಜೊತೆ ಅವರು ಎಲ್ಲ ಟೀಮ್ ಇತ್ತು, ಮಾತಾಡೋಕ್ಕಲ್ಲ. ಒಟ್ಟಿನಲ್ಲಿ KB ಎಲ್ಲ ಸಿಬ್ಬಂದಿ ಇತ್ತು, ಕೇರ್ ತಗೊಂಡ್ರು. ಅವರು ಬಿದ್ದಲಿಂದ ಹೆಚ್ಚು ಕಡಿಮೆ ಈಗ ಜಸ್ಟ್ ಹೋಗ್ಯಾರೆ, ಕೆಲವೆಲ್ಲ ಟೀಮ್ ಎಲ್ಲ ಇತ್ತು. ಹಾಂ, ರೆಸ್ಪಾನ್ಸ್ ಮಾಡಿದರು. ಹಾಂ, ಲೈನು ಟಚ್ ಆಗಿ ಕೆಳಗೆ ಬಿತ್ತು ಅನ್ನೋ ಮಾಹಿತಿ ಹೇಳಿದರು. ನಮ್ಮ ಹೆಸರು ಪುಟ್ಟಸ್ವಾಮಿ, ರಾಮಚಂದ್ರಿಗೆ ಮಾವ. ಓಕೆ, ಥ್ಯಾಂಕ್ ಯು ಸರ್.